ಫಸ್ಟ್ ಟೈಮ್ ಬಂದು ಅಮ್ಮನ ಹತ್ರ ತುಂಬಾ ಸಮಸ್ಯೆಗಳಿತ್ತು. ಅಮ್ಮನ ಹತ್ರ ಬಂದು ಕೇಳಲಾಗಿ ಆ ಸಮಸ್ಯೆಗೆ ಪರಿಹಾರ 9 ದಿವಸದಲ್ಲಿ ಸಿಕ್ತು ನನಗೆ. ಆಮೇಲೆ ಹರಕೆ ಕಟ್ಟಿ ಈ ತರ ಪ್ರದಕ್ಷಿಣೆ ಬನ್ನಿ ಅಂತ ಹೇಳಿದ್ರು, ಅದನ್ನು ಮಾಡಿದೆ. ಅಲ್ಲಿಂದ ಇಲ್ಲಿ ತನಕ ಏನೆಂದು ಪೂರ್ತಿ ಸಮುದ್ರದಲ್ಲಿ ಮುಳುಗೋಗಿದ್ದವಳನ್ನ ಅಮ್ಮ ದಡಕ್ಕೆ ತಗೊಂಡ್ಬಂದು ಸೇರಿಸಿದಳು. ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇ ಇಷ್ಟು, ಪ್ರತಿಯೊಬ್ರು ಬನ್ನಿ, ತಮ್ಮ ಸಮಸ್ಯೆಗಳನ್ನ ಅಮ್ಮನ ಹತ್ರ ಭಕ್ತಿಯಿಂದ ಕೇಳ್ಕೊಳ್ಳಿ, ನಂಬಿಕೆಯಿಂದ ಕೇಳ್ಕೊಳ್ಳಿ. ಒಂದು ತೊಟ್ಟು ಕಣ್ಣೀರಿಟ್ಟು ಕೇಳ್ಕೊಂಡ್ಲು ಅಮ್ಮ ಪರಿಹಾರ ಕೊಟ್ಟೇ ಕೊಡ್ತಾಳೆ. ಅವ್ರ ಸಮಸ್ಯೆಗಿಂದ ಹೊರಗೆ ತಂದೆ ತರ್ತಾಳೆ, ಅಷ್ಟಂತೂ ಗ್ಯಾರಂಟಿ. ಖಂಡಿತ ಒಳ್ಳೇದಾಗತ್ತೆ. ಏನ್ ಹೇಳ್ತೀರಾ ಅಮ್ಮನ ಬಗ್ಗೆ? ಪವರ್ಫುಲ್ ಇದೆಯಾ? ತುಂಬಾ ಪವರ್ಫುಲ್. ಹೇಳ್ತೀನಲ್ಲ, ಎಲ್ಲಾ ಕಡೆ ಹೋಗಿರ್ಬೋದು, ಬಟ್ ಈ ತರ ಅಮ್ಮನ್ನ ನಾನು ಎಲ್ಲೂ ನೋಡೇ ಇಲ್ಲ. ಒಂದು 2 ವಾರ 3 ವಾರ ನಾನು ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಮ್ಮ ಆಗ್ಲೇ ಕನ್ಸಲ್ ಬರ್ತಾಳೆ. ಅಷ್ಟು ಒಂದು ಇದಿದೆ. ಹೇಳಿದ್ನಲ್ಲ ಮೇಡಮ್, ನಾವು ನಂಬಿಕೆ ಭಕ್ತಿಯಿಂದ ಒಂದು ತೊಟ್ಟು ಕಣ್ಣೀರ್ ಹಾಕಿದ್ರೆ ಸಾಕು, ಅಮ್ಮ ಅದಕ್ಕೊಂದು ಪರಿಹಾರ ಖಂಡಿತ ಶಾಶ್ವತವಾಗಿ ಕೊಡ್ತಾಳೆ. ಅಷ್ಟ್ ಮಾತ್ರ ಹೇಳ್ಬಲ್ಲೆ. ಒಂದೇ ಅಂತಲ್ಲ ಮೇಡಮ್,